ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೊಮ್ಮೆ ಸಚಿವರಾಗ್ತಾ ಇದ್ದಾರೆ. ಈಗಾಗಲೇ ಅಧಿಕೃತವಾಗಿ ಕರೆ ಬಂದಿದ್ದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಕೂಡ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಪತ್ನಿ ಭಾಗ್ಯಶ್ರೀ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ನಾವು ಮತ್ತೊಮ್ಮೆ ಆಯ್ಕೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತಾ, ಏನನ್ಸುತ್ತೆ? ನಾವು ಯಾವುದು ನಿರೀಕ್ಷೆಯಲ್ಲಿ ಇರೋದಿಲ್ಲ. ನಿಜಕ್ಕೂ ಸಾಹೇಬ್ರು ಅವ್ರು ಏನು ಕೆಲಸ ಮಾಡ್ತಾ ಇರ್ತಾರೆ, ಸತತವಾಗಿ ಅವ್ರ ನಿರಂತರ ಕೆಲಸ ನಡೀತಾನೆ ಇರ್ತದೆ. ಏನೇನು ಪಕ್ಷದವರು ಯಾವಾಗ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರು ಪೂರ್ತಿ ಮನಸ್ಸಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಪಕ್ಷದವರು ಏನು ಡಿಸಿಷನ್ ತೊಗೊಂಡಿರ್ತಾರೆ ನಾವು ಫ್ಯಾಮಿಲಿಯವ್ರು ಕೂಡ ವೆಲ್ಕಮ್ ಮಾಡ್ತೀವಿ. ಅವ್ರು ಕೊಟ್ಟಿದ್ದಾರೆ, ಖುಷಿ ಇದೆ, ತುಂಬ ಖುಷಿ ಇದೆ. ಈಗ ಎರಡನೇ ಟರ್ಮ್ ಆಯ್ಕೆ ಆಗೋದು ಅಂದ್ರೆ ಈಗ ಯಾಕಂದ್ರೆ ಸಾಕಷ್ಟು ಪೈಪೋಟಿ ಇದೆ ಕಾಂಗ್ರೆಸ್ನಲ್ಲಿ, ತುಂಬಾ ಜನ ಸೀನಿಯರ್ಸ್ಗಳಿದ್ದಾರೆ. 130 ಪಾಲಿಟಿಕಲಿ ಅಷ್ಟು ಇನ್ ಡೆಪ್ತ್ ನನಗೆ ಗೊತ್ತಿಲ್ಲ, ಅದು ಪಕ್ಷದ ನಿರ್ಧಾರ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿ ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ತೃಪ್ತಿ ಇದೆ ಮೇಡಮ್? ಎಷ್ಟು ಖುಷಿ ಇದೆ? ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್. ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ನೀವು ವಿಡಿಯೋದವ್ರು ಕೂಡ ಹೇಳಬೇಕು. ಯಾಕಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸಾಕಷ್ಟು ಮಟ್ಟಿಗೆ ಮೆಡಿಕಲ್ ಫೀಲ್ಡಲ್ಲಿ ಆಗಿದೆ ಡೆವಲಪ್ಮೆಂಟ್. ಸಾಹೇಬರು 2ನೇ ಬಾರಿ, ಇವಾಗ ಆ ಥರ ನೋಡಿದರೆ 3ನೇ ಬಾರಿ ಬರ್ತಾ ಇದ್ದಾವೆ. ಸಾಕಷ್ಟು ಮೆಡಿಕಲ್ ಎಜುಕೇಷನ್ ಫೀಲ್ಡ್ ಇಂಪ್ರೂವ್ ಆಗಿದೆ ಆ್ಯಂಡ್ ಗೌರ್ಮೆಂಟ್ ಲೆವೆಲಲ್ಲಿ ಸೂಪರ್ ಸ್ಪೆಷಾಲಿಟಿ ಲೆವೆಲಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಇಟ್ ಇಸ್ ವೆರಿ ಗುಡ್, ವೆರಿ ಗುಡ್. ಈಗ ಮುಂದುವರೆದು ಅವ್ರಿಗೆ ಇದೇ ಕ್ಯಾಬಿನೆಟ್ ಇದೇ ಖಾತೆನೇ ನಿರೀಕ್ಷೆ ಮಾಡ್ತಾ ಅಥವಾ ಏನಾದ್ರು ಬದಲಾವಣೆ ಬಯಸ್ತಾ ಇದ್ದಾರೆ? ನಿಮ್ಮ ಒಪಿನಿಯನ್ ಏನು? ಸಾಹೇಬರು ಅದನ್ನೇ ಇಷ್ಟಪಡ್ತಾ ಇದ್ದಾರೆ? ನೋ ನಿರೀಕ್ಷೆ ಅನ್ನೋದು ಏನೂ ಇಲ್ಲ. ಏನು ಕೊಟ್ಟರು ಸಾಹೇಬರು ಮಾಡ್ತಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲ, ನಿಮಗೇನಾದ್ರು ವೈಯಕ್ತಿಕವಾಗಿ ಇಂಥ ಖಾತೆ ಬೇಕಿತ್ತು ಸಾಹೇಬ್ರಿಗೆ ಇದ್ರೆ ಚೆನ್ನಾಗಿ ಅನ್ಸುತ್ತೆ? ಆ ಥರ ನಿಜಕ್ಕೂ ಏನಿಲ್ಲ, ನಿಜಕ್ಕೂ ಏನಿಲ್ಲ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರ ಪತ್ನಿ ಭಾಗ್ಯಶ್ರೀ ಪಾಟೀಲ್. ಕ್ಯಾಮರಾಮನ್ ಅಂಜನ್ ಮೂರ್ತಿ ಜೊತೆಗೆ ಮಾರುತೇಶ್ ಹೊಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶರಣ್ ಪ್ರಕಾಶ್ ಪಾಟೀಲ್ ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.